ಹಲೋ ಹಾಯ್, ನಾನು ನಿಮ್ ಗೌಸ್ವಾಮಿ. ಐ ಲವ್ ಯು. ಇಲ್ಲಿ ಮೋಕಾತ್ರ ಮಸೀದ್ಪುರ ಸಿದ್ದರಾಮೇಶ್ವರ ದೇವಸ್ಥಾನ ಇದು. ಜಾತ್ರೆ ನಡೀತೈತೆ, ಬನ್ನಿ ತೋರಿಸ್ತೀನಿ. ಗುಡಿಯಲ್ಲಿ ಹೋಗ್ತದೆ ಈಗ, ಗುಡಿ ಹಾಕಿ ಈಗ. ಸ್ವಾಮಿ ಹತ್ರ ಹೋಗ್ತೀನಿ. ಸ್ವಾಮಿ ಗುಡಿ ಬಗ್ಗೆ ಎಲ್ಲ ಹೇಳ್ತಾನೆ, ಬನ್ನಿ ತೋರಿಸ್ತೀನಿ. ಬನ್ನಿ, ಸ್ವಾಮಿ ಹೇಳ್ತಾನೆ. ಸ್ವಾಮಿ ನಮಸ್ಕಾರ. ಸ್ವಾಮಿ ನಾವು ಯೂಟ್ಯೂಬ್ ಚಾನಲ್ ಇಂದ ಬಂದ್ವಿ. ಸ್ವಾಮಿ ಈ ಗುಡಿ ಬಗ್ಗೆ ಹೇಳಿ ಸ್ವಾಮಿ. ಈಗ ವಿಶ್ವೇಶಲಿಂಗ ಸಂಭೂತಂ ವಿಶ್ವವಿದ್ಯಾ ವಿಬೋಧಕಂ ವಿಶ್ವವಂದ್ಯಂ ವಿಶ್ವಾರಾಧ್ಯಂ ಜಗದ್ಗುರು. ಪ್ರಥಮತದಲ್ಲಿ ಮಶೀದ್ಪುರ ಗ್ರಾಮದ ಗ್ರಾಮದೇವನಾದ ಮಹಾಮಹಿಮ ಸಿದ್ದರಾಮೇಶ್ವರ ಅಡೆದಾವರ ನತಮಸ್ತಕರಾಗಿ ಯಾವ ಜಗತ್ತಿನ ಶರಣ ಬಂಧುಗಳಲ್ಲಿ ತಿಳಿಸುವುದೇನೆಂದರೆ, ಬಳ್ಳಾರಿ ಜಿಲ್ಲೆ ಬಳ್ಳಾರಿ ತಾಲೂಕಿನ ಸುಕ್ಷೇತ್ರವಾಗಿರ್ತಕ್ಕಂಥ ಮಶೀದ್ಪುರ ಗ್ರಾಮದಲ್ಲಿ ಮಹಾಮಹಿಮಾಶಾಲೆಯಾಗಿರ್ತಕ್ಕಂಥ ಸಿದ್ದರಾಮೇಶ್ವರ ನೆಲೆಸಿರ್ತಕ್ಕಂಥ ಗ್ರಾಮ. ಇದು ಸಣ್ಣ ಊರು. ಬಹುತೇಕ ಇದು ವಿಚಾರ ಮಾಡಿ ನೋಡಿದ್ದಾದರೆ ಇಡೀ ನಮ್ಮ ಕರ್ನಾಟಕದಲ್ಲೇ ಬಹಳ ಚಿಕ್ಕವಾಗಿರ್ತಕ್ಕಂಥ ಗ್ರಾಮ ಸಣ್ಣದಾದರೂ ಕೂಡ ಮಶೀದ್ಪುರ ಸದ್ಭಕ್ತರು ಬೃಹದಾಕಾರವಾಗಿರ್ತಕ್ಕಂಥ ಕಾರ್ಯಕ್ರಮವನ್ನು ಪ್ರತಿ ವರ್ಷ ಮಾಡ್ತಾ ಬಂದಿದ್ದಾರೆ. 89 ವರ್ಷ ನಿರಂತರವಾಗಿ ಸಿದ್ದರಾಮೇಶ್ವರ ಪುರಾಣ ಭಕ್ತಿ ಭಾವದಿಂದ ನಡೆಸಿಕೊಂಡು ಬಂದಿದ್ದಾರೆ. ಈ ವರ್ಷ 89ನೇ ವರ್ಷದ ಪುರಾಣ ಮುಕ್ತಾಯಗೊಂಡು 90ನೇ ವರ್ಷದ ಪುರಾಣ ಪ್ರಾರಂಭವಾಗ್ತಿದೆ. ಶರಣ ಬಂಧುಗಳೇ, ಸುಮಾರು 15 ವರ್ಷ ಭವ್ಯವಾಗಿರ್ತಕ್ಕಂಥ ತೇರವನ್ನು ಸಮಸ್ತ ಮಶೀದ್ಪುರ ಭಕ್ತರು ಎಳಿತಾ ಇದ್ದಾರೆ. ಇವತ್ತು 15ನೇ ವರ್ಷದ ತೇರು
89ನೇ ವರ್ಷದ ಪುರಾಣ ಬಹಳ ಅದ್ಧೂರಿಂದ ನಾ ಭೂತೋ ನಾ ಭವಿಷ್ಯತ್ ಅನ್ನತಕ್ಕಂಥ ಕಾರ್ಯಕ್ರಮ ಬಹುತೇಕ ಅದು ಎಲ್ಲಿಯಾದರೂ ಕೂಡ ನಡೀತಾ ತಿಳ್ಕೊಂಡಂತಂದ್ರೆ ಅದು ಮಸೀದಿಪುರ ಗ್ರಾಮದಲ್ಲಿ ಸದ್ಭಕ್ತರೆಲ್ಲ ವ್ಯವಹರಿಸ್ಕೊಂಡು ಬರ್ತಾ ಇದ್ರು ಅಂತಕ್ಕಂಥ ಮಾತನ್ನು ಯಾವ ನಾಡಿನ ಜನಕ್ಕೆ ಈ ಒಂದು ಸುದ್ದಿಯನ್ನು ಮುಟ್ಟಲಿ ಅಂತಕ್ಕಂಥ ವಿಚಾರಧಾರೆಯಲ್ಲಿ ಈ ಎರಡು ಮಾತುಗಳನ್ನು ಸಿದ್ದರಾಮೇಶ್ವರ ಶ್ರೀಚರಣಕ್ಕೆ ಪುಷ್ಪ ಮಾಲೆಯಾಗಿ ಅರ್ಪಣೆ ಮಾಡ್ತಾ ಇದ್ದೇವೆ. ಓಂ ಶಾಂತಿ ಶಾಂತಿ ಶಾಂತಿ. ಯಾವ ಮಠದವ್ರು ಅಂತ ಹೇಳ್ತಾರೆ ಸ್ವಾಮಿ? ಯಾವ ಮಠದವ್ರು ಸ್ವಾಮಿ ನೀವು? ನಮ್ದು ಕಲಬುರಗಿ ಜಿಲ್ಲೆ ಚಿಂಚೋಳಿ ತಾಲೂಕು ಸುಕ್ಷೇತ್ರ ಚಿಮ್ಮಾಯಿಲ್ಲಾಹಿ ಶ್ರೀ ಸಿದ್ದರಾಮೇಶ್ವರ ಹಿರೇಮಠದ ಶ್ರೀ ತಪೋರತ್ನ ವಿಜಯ ಮಹಾಂತೇಶ್ವರ ಶಿವಾಚಾರ್ಯ ಮಹಾಸ್ವಾಮಿಗಳು MA ಪದವಿ ಮೈಸೂರಲ್ಲಿ ಪಡೆದು ದೇಶದಾದ್ಯಂತ ಪುರಾಣ ಪ್ರವಚನ ಕಾರ್ಯಕ್ರಮ ನಡೆಸ್ತಾ ಬಂದಿದ್ದೇವೆ. ಆದರೂ ಕೂಡ ಪ್ರತಿ ವರ್ಷವೂ ಕೂಡ ಬಳ್ಳಾರಿ ಜಿಲ್ಲೆ ಮಸೀದಿಪುರ ಗ್ರಾಮಕ್ಕೆ ಸಿದ್ದರಾಮೇಶ್ವರ ಪುರಾಣವನ್ನು ನಾವೇ ಸ್ವಂತ ಪುರಾಣವನ್ನು ಹೇಳ್ತಾ ಇದ್ದೇವೆ. ಭಕ್ತರು ಪ್ರತಿ ವರ್ಷ ನಮ್ಮನ್ನು ಒಳ್ಳೆಯ ಭಕ್ತಿ ವಿಶ್ವಾಸದಿಂದ ಕರೀತಾ ಇದ್ದಾರೆ. ನಾವಿಲ್ಲಿ ಪುರಾಣವನ್ನು ಮಾಡ್ತಾ ಇದ್ದೇವೆ. ಈ ಊರು ಗೋಡ್ರು ಹೇಳ್ತಾರೆ ಈ ಗುಡಿ ಬಗ್ಗೆ ಇನ್ನೂ ಸ್ವಲ್ಪ ಬನ್ನಿ ತೋರಿಸ್ತೀನಿ. ಗೌಡ ಆರಾಮ? ನಮ್ಮ ಹೆಸರು ಸಿದ್ದರಾಮನಗೌಡ್ರು ಅಂತ ಹೇಳಿ. ದೇವ್ರ ಹೆಸರು ಹೇಳ್ಬಿಟ್ರಿ? ದೇವ್ರ ಹೆಸರು ಹೇಳ್ಬಿಟ್ರಿ ಏನ್ ನಮ್ಮ ಹಿರಿಯರು. ಇದು ನಮ್ಮದೊಂದು ಸಣ್ಣ ಹಳ್ಳಿ ಮಸೀದಿಪುರ ಅಂತ ಹೇಳಿ, ಬಳ್ಳಾರಿ ತಾಲೂಕಿನಲ್ಲಿ ಬರ್ತಕ್ಕಂಥ ಒಂದು ಹಳ್ಳಿ. ಈಗಾಗಲೇ ಸುಮಾರು 79 ವರ್ಷಗಳಿಂದ ನಮ್ಮ ಪೂರ್ವಜರು ಅದನ್ನೇನು ನಡೆಸಿಕೊಂಡು ಬಂದಾರೆ. ಸಿದ್ದರಾಮೇಶ್ವರ ಪುರಾಣ, ಸೊನ್ನಲಿಗೆ ಸಿದ್ದರಾಮನ ಪುರಾಣ ಇದು ಬಹಳ ಅದ್ಭುತವಾಗಿ ಇವತ್ತು ನಡೆಯೋದು ನೋಡಿದ್ರೆ, ಹಿಂದೆ ನಡೆದು ಬಂದಂತ ಒಂದು ದೃಷ್ಟಿಕೋನ ಇಟ್ಕೊಂಡ್ರೆ ಇವತ್ತಿಗೂ ಅಗಾಧವಾದಂತ ಒಂದು ವ್ಯತ್ಯಾಸ ಕಾಣುತ್ತದೆ. ಹಿಂದೆ ಬಡತನದಲ್ಲಿ ಇರ್ತಕ್ಕಂಥ ಒಂದು ಊರಿದು. ಇದು ಬರೇ ಒಂದು 60 ಮನೆ ಇದ್ದಂತ ಊರಿದು. ಇವತ್ತು ಏನಾಗೈತೆ ಅಂದ್ರೆ ಒಂದು 400 ಮನೆ ಊರಾಗಿದೆ. ಆದ್ರೂ ಕೂಡ ಬಹಳ ಸಣ್ಣ, ಬಹಳ ಕನಿಷ್ಠವಾಗಿರ್ತಕ್ಕಂಥ ಊರು. ಅದೇನೋ ಪರಮಾತ್ಮನ ದಯ, ಸಿದ್ದರಾಮನ ಒಂದು ಆಶೀರ್ವಾದದಿಂದ ಇವತ್ತು ದೊಡ್ಡ ಪ್ರಮಾಣದಲ್ಲಿ ನಡೀತದೆ. ನಮ್ಮ ಎಲ್ಲ ಯುವಕರು, ಎಲ್ಲ ಮಿತ್ರರು, ನಮ್ಮ ಕರುಣಗೌಡ ಇರ್ಬೋದು, ಮಲ್ಲಿಕಾರ್ಜುನ ಗೌಡ, ಇವರು ಮೇಷ್ ಗೌಡ ಅಂತ ಇವರೆಲ್ಲರೂ ಬಹಳ ಒಂದು ಯಶಸ್ವಿಯಾಗಿ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಅದ್ಭುತವಾಗಿರ್ತಕ್ಕಂಥ ಒಂದು ಸೇವೆ ಮಾಡ್ಕೊಂಡು ಬಂದ್ದಾರೆ. ಅದರ ಜೊತೆಗೆ ಆಗಾಗ ನಿಮ್ಮ ಮಾಧ್ಯಮದವರು ಬಂದು ಕಾರ್ಯಕ್ರಮ ಬಹಳ ಯಶಸ್ವಿಯಾಗಿ ಸೇವೆ ಹೆಚ್ಚಲ್ಲ ಇದನ್ನ ಬಹಳ ವಿಶಾಲವಾಗಿ ಪ್ರಚಾರ ಮಾಡೋದ್ರಿಂದ ಬಹಳ ಧನ್ಯವಾದ. ಎಲ್ಲ ಪಲ್ಲಕ್ಕಿ ಉತ್ಸವ ಸ್ವಲ್ಪ ಸಮಯದಲ್ಲಿ ರಥೋತ್ಸವ ಪ್ರಾರಂಭವಾಗ್ತದೆ. ಇದೆಲ್ಲ ಹೇಳಕ್ಕೆ ನಮ್ಗೆ ಬಹಳ ಹೆಮ್ಮೆ. ನೀವು ಬಂದದ್ದು ಬಹಳ ಖುಷಿ.
ನಮಸ್ಕಾರ ಕೂಡ. ನೀವು ನಿಮ್ಮ ಇದು ಊರೇನಾ? ನಮ್ಮ ಹೆಸರು ಧರ್ಮಗೌಡ ಅಂತ ಹೇಳಿ. ಈ ಊರಿನ ಇತಿಹಾಸ ಅಂತಂದ್ರೆ ಸುಮಾರು 1935ರಲ್ಲಿ ಶ್ರೀ ಶಿವಯೋಗಿ ಸಿದ್ದರಾಮೇಶ್ವರ ಪುರಾಣ ಪ್ರಾರಂಭ ಮಾಡ್ತಾರೆ. ಅವತ್ತಿನ ದಿವಸ ದೇವಸ್ಥಾನ ಇರದಂತ ಒಂದು ಪ್ರದೇಶದಲ್ಲಿ ಕೂಡ ಸುಮಾರು ವರ್ಷಗಳ ಕಾಲ, ಸುಮಾರು ಅಂತಂದ್ರೆ 80 ವರ್ಷಗಳ ಕಾಲ ಆಂಜನೇಯ ದೇವಸ್ಥಾನದಲ್ಲಿ ಪುರಾಣ ಮಾಡ್ತಾರೆ. ಅದಾದ ನಂತರ ನಮ್ಮ ಊರಿನ ಮಹಾ ತಾಯಿ ಅಂತ ನೆನೆಸ್ಕೊಂಡಿರ್ತಕ್ಕಂಥ ಉಜ್ಜಯಿನಿ ಸದ್ಧರ್ಮ ಪೀಠದ ಮರಳುಸಿದ್ದರಾಜ ದೇಶಿಕೇಂದ್ರ ಮಹಾಸ್ವಾಮಿಗಳ ಅನುಗ್ರಹದಿಂದ ಈ ದೇವಸ್ಥಾನ ನಿರ್ಮಾಣ ಆಗುತ್ತೆ. ಅವತ್ತಿನಿಂದ ಕೂಡ ಇವತ್ತಿನವರೆಗೂ ಆ ಸೊನ್ನಲಾಪುರದ ಶಿವಯೋಗಿ ಸಿದ್ದರಾಮೇಶ್ವರರ ಅನುಕರಣೆಯಿಂದ ಮನೆಯಲ್ಲಿ ಕೂಡ ನಮ್ಮೂರಲ್ಲಿ ಇರೋದು 3 ಜಾತಿ ಇದ್ರು ಕೂಡ ಪ್ರತಿಯೊಬ್ಬರ ಮನೆಯಲ್ಲಿ ಕೂಡ ಸಿದ್ದರಾಮಪ್ಪ ಅನ್ನುವ ವ್ಯಕ್ತಿಗಳೇ ಇರ್ತಾರೆ. ಅದಕ್ಕೆ ನಮ್ಮ ಕ್ಷೇತ್ರ 2ನೇ ಸೊನ್ನಲಿಗೆ ಆಗಿ ಬಳ್ಳಾರಿ ತಾಲೂಕು, ಬಳ್ಳಾರಿ ಜಿಲ್ಲೆಯಲ್ಲಿ ಒಂದು ಹೊಸ ಯುಗವನ್ನೇ ಸೃಷ್ಟಿ ಮಾಡಿರ್ತಕ್ಕಂಥ ಉಜ್ಜಯಿನಿ ಸದ್ಧರ್ಮ ಪೀಠದ ಒಂದು ಶಾಖಾ ಮಠ ಅಂತ ಕೂಡ ಅನ್ಬೋದು ಈ ಶಿವಯೋಗಿ ಸಿದ್ದರಾಮೇಶ್ವರ ಮಂದಿರವನ್ನು ಅಂತ ಹೇಳಕ್ಕೆ. ಸಾರ್ವಜನಿಕರ ಮನೆಯಲ್ಲಿ ಕೂಡ ಪ್ರತಿಯೊಬ್ಬರ ಮನೆಯಲ್ಲಿ ಸಿದ್ದರಾಮನೇ ಜನಿಸ್ತಾನೆ ಇಲ್ಲಿ. ಅದರಿಂದ ವಿಶೇಷವಾಗಿ ನಮ್ಮೂರಲ್ಲಿ ಸೊನ್ನಲಿಗೆ ಬಿಟ್ರೆ ಮಸೂದಿಪುರನೇ ಸೊನ್ನಲಿಗೆ ಅಂತ ಭಾವಿಸಿದೆ. ಮಸೀದಿಪುರ ಗ್ರಾಮ ಅಂತಂದೇಳಿ ಇವತ್ತಿನ ದಿನ ಏನಂತಂದ್ರೆ ನಮ್ಮೂರು ಜಾತ್ರೆ ಇದೆ. ವಿಶೇಷವಾಗಿ ಏನಂತಂದ್ರೆ ನಮ್ಮೂರು ದಿನ ಪ್ರತಿ ವರ್ಷನೂ ನಡೆಯುತ್ತೆ. ಬಟ್ ಪ್ರತಿ ವರ್ಷ ನಡೆದಾಗ 3 ದಿನನೂ ದಾಸೋಹ ಇರುತ್ತೆ. 3 ದಿನನೂ ದಾಸೋಹ ಇರುತ್ತೆ. ಎಲ್ಲರೂ ಬಂದು ಸಹಕರಿಸ್ಬೇಕಂತಂದೇಳಿ ತಮ್ಮಲ್ಲಿ ವಿನಂತಿ ಮಾಡ್ಕೊಳ್ತೀವಿ. ಹಾಗೂ ಫನ್ನಿ ಫಿಲ್ 24 ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇರ್ತಾರೆ. ಸಬ್ಸ್ಕ್ರೈಬ್ ಮಾಡಿ. ಜಾತ್ರೆಗೆ ಎಲ್ಲರೂ ಬನ್ನಿ, ನಮ್ಮೂರ ಜಾತ್ರೆಗೆ ಎಲ್ಲರೂ ಬನ್ನಿ, ಎಲ್ಲ ಫ್ರೆಂಡ್ಸ್ ನೋಡಿ, ಎಲ್ಲ ನೋಡಿ. ನಮಸ್ಕಾರ, ಎಲ್ರಿಗೂ ಶರಣು. ಈ ನಮ್ಮ ಸುಕ್ಷೇತ್ರ ಮಸೀದಿಪುರದ ಮುಖ್ಯ ದೇವರು ಅಂತಂತಂದ್ರೆ ಸಿದ್ದರಾಮೇಶ್ವರರು. ಇವರು 12ನೇ ಶತಮಾನದಲ್ಲಿ ಇದ್ರೂ ಕೂಡ ಇವರು ನಡೆದುಕೊಂಡು ಬಂದಿರತಕ್ಕಂಥ ಹಾದಿಯಲ್ಲಿ ಈಗ ನಮ್ಮ ಎಲ್ಲ ಗ್ರಾಮಸ್ಥರು ಎಲ್ಲರೂ ಕೂಡ ನಡ್ಕೊಂಡು ಹೋಗೋದಕ್ಕೆ ಕಾರಣ ಕಳೆದ 89 ವರ್ಷಗಳಿಂದ ಈ ಒಂದು ಸಿದ್ದರಾಮೇಶ್ವರರ ಒಂದು ಪುರಾಣ ನಡ್ಕೊಂತ ಬಂದಿದೆ. ಇದಕ್ಕೆ ನಮ್ಮ ಪೂರ್ವಿಕರು ಹಾಕಿ ಕೊಟ್ಟಿರ್ತಕ್ಕಂಥ ಬುನಾದಿಯಲ್ಲೇ ಈಗಿನ ಎಲ್ಲ ಗ್ರಾಮಸ್ಥರು ಭಕ್ತಾದಿಗಳಾಗಿ ನಡ್ಕೊಂಡು ಹೋಗ್ತಾ ಬರ್ತಾ ಇದ್ದಾರೆ. ಈ ಊರಲ್ಲಿ ಸಾಕಷ್ಟು ಜನ ಸಿದ್ದರಾಮ ಅಂತ ಹೆಸರನ್ನೇ ಇಟ್ಕೊಂತ ಇದ್ದಾರೆ. ಅಂದ್ರೆ ಆ ಸಿದ್ದರಾಮೇಶ್ವರ ಇರ್ತಕ್ಕಂಥ ಒಂದು ಐತಿಹ್ಯ ಅಂತಕ್ಕಂಥದ್ದು ಇಲ್ಲಿ ಆಳವಾಗಿ ಬೇರೂರ್ತಿದೆ ಅಂತಂದ್ರೆ ಇದು ಅತಿಶಯೋಕ್ತಿ ಆಗ್ಲಿಕ್ಕೆ ಅಲ್ಲ. 2010ರಲ್ಲಿ ಆಕ್ಚುಲಿ ಈ ಒಂದು ಸಿದ್ದರಾಮೇಶ್ವರರ ಒಂದು ರಥೋತ್ಸವ ಅಂತಕ್ಕಂಥದ್ದು ನಡ್ಕೊಂಡ್ಬರೋದಕ್ಕೆ ಆರಂಭ ಆಯಿತು. ಆಗಿನ ಮರಳುಸಿದ್ದ ಶಿವಾಚಾರ್ಯರು ಆಗಿರ್ತಕ್ಕಂಥ ನಮ್ಮ ಜಗದ್ಗುರುಗಳು ಮೂಲತಃ ಇದಕ್ಕೆ ಬುನಾದಿ ಹಾಕಿ ಕೊಟ್ಟು ಹೋದ್ರು. ತದನಂತರ ಸಿದ್ಧಲಿಂಗ ಶಿವಾಚಾರ್ಯರು ಜಗದ್ಗುರುಗಳು ಈಗಿರ್ತಕ್ಕಂಥ ಉಜ್ಜಯಿನಿ ಜಗದ್ಗುರುಗಳು ಕೂಡ ಆ ಹಿನ್ನೆಲೆಯಲ್ಲಿ ಮುನ್ನಡೆಸ್ಕೊಂಡು ಬರ್ತಾ ಇದ್ದಾರೆ. ಹಾಗಾಗಿ ನಿನ್ನೆ ಕೂಡ ಈ ಒಂದು ಏನು 89ನೇ ವರ್ಷದ ಮಹಾಪುರಾಣ ಮತ್ತು 15ನೇ ವರ್ಷದ ಮಹಾರಥೋತ್ಸವದ ಅಂಗವಾಗಿ ನಿನ್ನೆ ಕೂಡ ಶ್ರೀಶೈಲ ಜಗದ್ಗುರುಗಳು ಸನ್ನಿಧಿಯವರು ಇಲ್ಲಿಗೆ ಆಗಮಿಸಿ ಎಲ್ಲ ಒಂದು ಭಕ್ತಾದಿಗಳಿಗೆ ತಮ್ಮ ಜ್ಞಾನ ದಾಸೋಹವನ್ನು ನಿನ್ನೆ ಮಾಡಿದ್ದಾರೆ. ಇಂದು ಯಾರು ಉಜ್ಜಯಿನಿ ಜಗದ್ಗುರುಗಳು ಕೂಡ ಬಂದು ದಾಸೋಹವನ್ನು ಜ್ಞಾನ ದಾಸೋಹ ಮಾಡದೇ ಇದ್ರು ಕೂಡ ಇಲ್ಲಿ ಬಂದು ಬೆಳಿಗ್ಗೆ ಮಡಿತೇರನ್ನು ಎಳೆಯೋದ್ರ ಮೂಲಕ ಸಂಪ್ರದಾಯವನ್ನು ಮುಂದುವರಿಸಿದ್ದಾರೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತಿದ್ದೀನಿ. ಅದಲ್ಲದೆ ಇಲ್ಲಿ ಎಲ್ಲಾ ಭಕ್ತಾದಿಗಳು ಕೂಡ ಶಿರಸಾವಹಿಸಿ ಶ್ರದ್ಧೆಯಿಂದ ಭಕ್ತಿಯಿಂದ ತಮ್ಮ ತನು ಮನ ಧನವನ್ನು ಅರ್ಪಿಸಿ ಈ ಒಂದು ಕಾಯಕ ಸೇವೆಯಲ್ಲಿ ಎಲ್ಲರೂ ತೊಡಗಿದ್ದಾರೆ. ಎಲ್ರಿಗೂ ಕೂಡ ಈ ಒಂದು ಸಿದ್ದರಾಮೇಶ್ವರ ಸನ್ಮಾನಗಳನ್ನು ಉಂಟು ಮಾಡ್ತಾರೆ ಅಂತಂತೇಳಿ ಈಗಾಗಲೇ ಹಲವಾರು ಹರಗುರು ಚರಮೂರ್ತಿಗಳು ಇಲ್ಲಿ ಬಂದಿರತಕ್ಕಂಥವರು ತಮ್ಮ ಜ್ಞಾನದಾಸೋಹದ ಮೂಲಕ ಎಲ್ರಿಗೂ ಕೂಡ ಆಶೀರ್ವಚನಗಳನ್ನು ನೀಡಿದ್ದಾರೆ. ಹಾಗಾಗಿ ಈ ಒಂದು 15ನೇ ವರ್ಷದ ಮಹಾರಥೋತ್ಸವಕ್ಕೆ ಎಲ್ಲ ಸುತ್ತಮುತ್ತಲ ಗ್ರಾಮಸ್ಥರ ಭಕ್ತಾದಿಗಳು ಬಂದು ಈ ಒಂದು ರಥೋತ್ಸವವನ್ನು ವಿಜೃಂಭಣೆಯನ್ನು ನೆರವೇರಿಸಲಿಕ್ಕೆ ತಾವೂ ಕೂಡ ಸಾಕ್ಷಿಯಾಗಬೇಕು ಅಂತೇಳಿ ಈ ಮೂಲಕ ಎಲ್ಲರನ್ನೂ ಆಹ್ವಾನಿಸ್ತಾ ಇದ್ದೀವಿ. ನೋಡಿ ಫ್ರೆಂಡ್ಸ್, ಇವ್ ನಾನು 10 ವರ್ಷ ಫ್ರೆಂಡ್ ಇವನು. ಈಗ ನಾವು ಮಾತಾಡ್ತೀನಿ. ಇಲ್ಲಿ ಆರಾಮಿದೆಯಾ ಮುತ್ತ? ಏನಪ್ಪ ಜಾತ್ರೆ ಕಳೆದಿಲ್ಲ ನಮ್ಮೂರಿಗೆ? ಎಲ್ಲ ಕರೆ ಅಂತೀವ.
ನೋಡಿ ಈಗ ಜಾತ್ರೆ ಹೇಳೋದು ಆಯ್ತು, ಹೋಗಿದೆ ಬಸವಣ್ಣ ದರ್ಶನ ಮಾಡೋಕೆ. ಈಗೆಲ್ಲ ಜನ ಭಕ್ತಾದ್ರು ಬಂದು ಗರ್ಭಗುಡಿಗೆ ಹೋಗಿ ದರ್ಶನ ಮಾಡ್ಕೊಂತಿದ್ದಾರೆ. ಅದು ಹೇಳಿ ಈಗ ಅನ್ನ ಪ್ರಸಾದ ಇದೆ ಅಂತೆ, ಅದು ಕೂಡ ತೋರಿಸ್ತೀನಿ ಬನ್ನಿ. ಫ್ರೆಂಡ್ಸ್ ಜಾತ್ರೆ ಎಲ್ಲ ಹೇಳೋದಾಯ್ತು, ಇಲ್ಲಿ ಅನ್ನ ಪ್ರಸಾದ ಇದೆ, ಬನ್ನಿ ತೋರಿಸ್ತೀನಿ ಅದು ಕೂಡ. ಪ್ರಸಾದ ಏನಿದೆ ಇಲ್ಲಿ? ಅನ್ನ, ಸಾಂಬಾರು, ಖಾಲಿ ಚಟ್ನಿ, ಮಜ್ಜಿಗೆ. ಹೌದಾ? ಎಷ್ಟು ಗಂಟೆ ಸ್ಟಾರ್ಟ್? ಇದು ಮುಂದೆ 7 ಗಂಟೆಗಿಂತ ರಾತ್ರಿ 10 ಗಂಟೆವರೆಗೆ. ರಾತ್ರಿ 10 ಗಂಟೆವರೆಗೆ. ನೋಡಿ ಫ್ರೆಂಡ್ಸ್, ನಾವಲ್ಲಿ ಸ್ವಲ್ಪ ಹಾಕಿ ಇದು ಸ್ವಲ್ಪ ಹಾಕಿ ಈಗ ಹುಗಿ ಹಿಡಿಸಿ ಬನ್ನಿ. ಅನ್ನ, ಹುಗಿ, ಬದನೆಕಾಯಿ, ಮುಂಚೆನೆ ಅನ್ನ ಪ್ರಸಾದ ಇದೆ, ಬನ್ನಿ ಎಲ್ಲ ಊಟ ಮಾಡೋದು. ನೋಡಿ ಫ್ರೆಂಡ್ಸ್, ಎಲ್ಲ ಅನ್ನ ಪ್ರಸಾದ ಆಗಿನ ಕಾಲದ ಹುಡುಗಿಯರ ಜಡೆ ನಾಗರ ಹಾವಿನ ಎಡೆ. ಆಗಿನ ವಾವ ಅಂದ್ರಲಿ ಆಗಿನ